ರೀ ಚೆಕ್ ಮಾಡ್ರಿ ಸರ್. ಏನಾದರೂ ಸಿಗ್ತೇನ್ರಿ? ಏನೂ ಇಲ್ಲ ಸರ್. ಸರ್ ನನ್ನ ಮಾತು ನಂಬಿ ಸರ್, ಕನ್ಫರ್ಮ್ ಆಗಿ ಇದೇ ಜಾಗ ಸರ್. ಸರ್ ಇಲ್ಲಿ ನೋಡಿ ಸರ್, ಇದೇ ಜಾಗದಲ್ಲಿ ಸರ್, ಇದೇ ಜಾಗದಲ್ಲಿ ಸರ್ ನಾನು ಹುಡುಗಿ ಇದ್ದಿದ್ದು ಸರ್. ಇಲ್ಲಿ ನೋಡಿ ಸರ್, ಇದೇ ವಿಕೆಟಲ್ಲಿ ಸರ್, ಇದೇ ವಿಕೆಟಲ್ಲಿ ಸರ್ ನಾನು ಫುಡ್ ಡೆಲಿವರಿ ಕೊಟ್ಟಿದ್ದು ಹುಡುಗನ ತಲೆಗೆ ಹೊಡೆದಿದ್ದು ಸರ್. ಅಲ್ಲಿ ನೋಡಿ ಸರ್, ಅದೇ ಜಾಗದಲ್ಲಿ ಸರ್, ಅದೇ ಜಾಗದಲ್ಲಿ ಸರ್ ಒಬ್ಬ ನನ್ನ ಕಣ್ಮುನೇ ತಪ್ಪಿಸ್ಕೊಂಡು ನೋಡೋದ. ಅವನ್ನ ಚೇಸ್ ಮಾಡ್ಕೊಂಡು ಹಿಡ್ಕೊಂಡು ಬರೋಣ ಅನ್ನೋ ಅಷ್ಟರಲ್ಲಿ ಯಾರೋ ನನ್ನ ತಲೆಗೆ ಸರಿಯಾಗಿ ಹೊಡೆದ್ರು ಸರ್. ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದೆ. ಎಚ್ಚರ ಆದ್ಮೇಲೆ ನೋಡ್ತೀನಿ ನನ್ನ ಹುಡುಗಿನೂ ಇಲ್ಲ, ಈ ಕಡೆ ಸತ್ತು ಬಿದ್ದವನು ಇಲ್ಲ ಸರ್. ಏಯ್ ಪಕ್ಕ ಇದೇ ಸ್ಪಾಟ್ ಏನ್ರಿ? ಹ್ಞೂ ಸರ್, ಕನ್ಫರ್ಮ್ ಆಗಿ ಇದೇ ಸ್ಪಾಟು ಸರ್. 100% ಇಲ್ಲ ಸರ್. ರೀ ಕಾರ್ಯಪ್ಪ, ಡೆಡ್ ಬಾಡಿ ಸರ್ಚ್ಗೆ ಡಾಗ್ ಸ್ಕ್ವಾಡ್ನ ಕರೆಸಿ. ಹಾಗೆ ಇವ್ನು ಹುಡುಗಿ ಮಿಸ್ಸಿಂಗ್ ಕಂಪ್ಲೇಂಟ್ನ ಫೈಲ್ ಮಾಡಿ ಹುಡುಗಿ ಅವರ ಅಪ್ಪ ಅಮ್ಮನ್ನ ಬರಕ್ಕೆ ಹೇಳಿ. ಸರ್ ಸರ್ ಅಪ್ಪ ಅಮ್ಮಂಗಿಲ್ಲ ಯಾಕೆ ಸರ್? ಬೇಡ ಸರ್, ಪ್ಲೀಸ್ ಸರ್. ಗೋಳಿ ಮನೆ ಏನು ಅಪ್ಪ ಅಮ್ಮಂಗೆ ಹೇಳ್ಬಾರ್ದ? ರೀ ಎವಿಡೆನ್ಸ್ಗೆ ಅಂತ ವಿಕೆಟ್ನ ಎತ್ಕೊಳ್ರಿ. ಹಾಗೆ ಅಕ್ಕಪಕ್ಕದ CCTV ಫುಟೇಜ್ನು ಚೆಕ್ ಮಾಡಿಸಿ. ಏನಾದರೂ ಪ್ರೂಫ್ ಸಿಗ್ಬಹುದು. ಅಷ್ಟಕ್ಕೂ ಇದು ವರ್ಕ್ ಆಗಿಲ್ಲ ಅಂತ ಅಂದ್ರೆ ಸ್ಕೆಚ್ ಆರ್ಟಿಸ್ಟ್ನ ಕರೆಸಿ. ಎಲ್ಲ ನಾಳೆ ಮಧ್ಯಾಹ್ನದೊಳಗೆ ಮುಗ್ದಿರ್ಬೇಕು. ಓಕೆ ಸರ್. ಏಯ್ ಕರೆಕ್ಟಾಗಿ ಏನು ನಡೀತು ಅಂತ ಹೇಳು, ಇಲ್ಲೋ ಅಂದ್ರೆ ಸರ್ ಇಲ್ಲೇ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆ ಆಮೇಲೆ ಇನ್ನೇನು ಚಿನ್ನ ಸಮಾಚಾರ? ಹೇಗಾಯಿತು ಇವತ್ತಿನ ಫೋಟೋಶೂಟ್ ಎಲ್ಲ? ಸೂಪರ್ ಅಕ್ಕಿ. ಯುನೋ ಇವತ್ತು ಯಾರ ಜೊತೆ ಶೂಟ್ ಮಾಡಿದಂತ? ಸಿದ್ದು. ಹೇ ನೋ ಛೀ. ಸಿಕ್ಸರ್ ಸಿದ್ದು ನಾ ಅಂತ ಕೇಳಿದ್ದು. ನೀನು ಹೇಳ್ದಿಲೆ ಯಾರೋ ಸ್ಪೋರ್ಟ್ಸ್ ಪರ್ಸನ್ ಜೊತೆ ಫೋಟೋಶೂಟು ಅಂತ. ಹಾಂ ಅದ ಲೆನ್ನಿ ಫಿಲಿಪ್ಸ್. ಯಾವಾಗಲೂ ಮುಗೀತಲ್ಲ. ಏನಕ್ಕೆ ತುಂಬ ಮರಿತೀಯ ನೀನು? ಅವತ್ತೇ ಹೇಳಿದ್ನಲ್ಲೋ. ಸರಿ ಅದ್ಬಿಡು, ಇವತ್ತು ಸಿಗ್ತೀನಿ ಕಬ್ಬನ್ ಪಾರ್ಕು ಕಬ್ಬು ತಿನ್ನೋಣ ಅಂದೋಳು ಕಿವಿಗೆ ಲಾಲ್ಬಾಗ್ ಇಟ್ಟಿಯಲ್ಲ. ನಾಳೆನಾದರೂ ಸಿಗ್ತೀಯಾ ಅಥವಾ ಬರ್ಮಿಂಗ್ಹಮ್ ಪ್ಯಾಲೇಸ್ ಏನಾದರೂ ಕೂಡಿಸ್ತೀಯಾ? ಅದೇ ಹೇಳ್ಬೇಕಂತಿದ್ದೆ ಕಣೋ. ಸಾರಿ ಅಕ್ಕಿ, ನಾಳೆನೂ ಸಿಗೋಕ್ಕಾಗಲ್ಲ. ಊರಿಗೆ ಹೊರಟಿದ್ದೀನಿ. ಬರೋಕ್ಕಿನ್ನೂ ಒಂದು 4 days ಅಷ್ಟೇ. ಸಡನ್ ಪ್ಲ್ಯಾನ್ ಆಯಿತು. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಏಯ್ ಏನು ಆಟ ಆಡ್ತಿದ್ಯಾ ನೀನು? ಇವತ್ತು ಸಿಗ್ತೀನಿ ಅಂತ ಹೇಳಿ ಸಿಕ್ಕಿಲ್ಲ. ಹೋಗ್ಲಿ ಪಾಪ, ಸುಮ್ಮನೆ ಅಂತ ಸುಮ್ಮನಾದ್ರೆ ಇನ್ನು 4 days ಅಕ್ಕಿಲ್ ಅಂತ ನನ್ನ ತಲೆಗೆ ಶೂಟ್ ಹೊಡಿತೀಯಾ? ನೋಡು, ನನಗದೆಲ್ಲ ಗೊತ್ತಿಲ್ಲ. ನಾಳೆ ನೀನು ಊರಿಗಾದ್ರೂ ಹೋಗು, ಇಲ್ಲ ಬಾರ್ಗಾದ್ರೂ ಹೋಗು. ಹೋಗಕ್ಕೆ ಮುಂಚೆ ಸಿಗು ಅಷ್ಟೇ. ಏ ಸಾರಿ ಹೇಳಿದ್ನಲ್ಲೋ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತೀಯಾ? ನೋಡಕ್ಕಿಲ್, ನಿಂಗೆ ಗೊತ್ತು ಮಾಡ್ಲಿಂಗ್ ನನ್ನ ಕನಸು. ನೀನು ದಿನ ಸಿಗು ಅಂದರೆ ಯಾವುದಕ್ಕೆ ಉಪಯೋಗ ಆಗುತ್ತೆ? ಬರೋ ಆಪರ್ಚುನಿಟೀಸ್ನೆಲ್ಲ ಮಿಸ್ ಮಾಡಿಕೊಂಡು ನಿನ್ನ ಜೊತೆ ಪಾರ್ಕು ಥಿಯೇಟರ್ ಅಂತ ಸುತ್ತಕೊಂಡು ಫ್ಲೈಯಿಂಗ್ ಕೇಸ್ ಕೊಟ್ಕೊಂಡು ಮುಖ ನೋಡ್ಕೊಂಡು ಕೂರಬೇಕಾಗತ್ತೆ. ಪ್ರಾಕ್ಟಿಕಲಿ ಸ್ಪೀಕಿಂಗ್ ಇದನ್ನು ಯಾವಾಗ ಬೇಕೋ, ಯಾರ ಜೊತೆ ಬೇಕೋ, ಹೇಗೆ ಬೇಕಾದರೂ ಮಾಡ್ಬೋದು. ಆದರೆ ಮಾಡ್ಲಿಂಗ್ ಹಂಗಲ್ಲ, ಅರ್ಥ ಮಾಡ್ಕೋ. ಏಯ್ ನನಗೆ ಸುಮ್ಮನೆ ಟೆಂಪರ್ ರೈಸ್ ಮಾಡಿಸ್ತಿದ್ಯಾ ನೀನು? ಏಯ್ ಒಂದು ನಿಮಿಷ ತಡಿ. ಯಾವುದೋ ಆರ್ಡರ್ ಬಂದಿದೆ, ಕಸ್ಟಮರ್ ಕಾಲ್ ಮಾಡ್ತಿದ್ದಾರೆ. ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಹಾಂ ಸರ್, ಹೇಳಿ ಸರ್. ಇಲ್ಲ ಸರ್, ಇನ್ನೊಂದು 5 minutesಲ್ಲಿ ಇರ್ತೀನಿ. ಇಲ್ಲ ಸರ್, ಹೊರಟಿದ್ದೀನಿ, ಆನ್ ದಿ ವೇ. ಅಯ್ಯೋ ಒಂದು ಸಾಂಗನ ಹಾಕನ ಗುರು, ತಲೆ ಕೆಟ್ಟೋಗೈತೆ. ಸಾರಿ ಸರ್. ಏನಾಗಿಲ್ಲಲ್ಲ ಸರ್? ಒಂದು ನಿಮಿಷ ನೀರು ತರ್ತೀನಿ ಸರ್.
ಸಾರಿ ಸರ್. ಏನಪ್ಪ ಇಷ್ಟೊಂದು ಸ್ಪೀಡ್ ಬಂದರೆ ಏನಪ್ಪ? ಸಾರಿ ಸರ್. ತಗೊಳ್ಳಿ, ನೀರು ಕುಡೀರಿ. ಬನ್ನಿ ಸರ್, ನಿಮ್ಮ ಜಾಗಕ್ಕೆ ಡ್ರಾಪ್ ಮಾಡ್ತೀನಿ. ಹೋಗೋಣ ಸರ್. ಹೇಳ್ಕೊಳಕೊಂದೂರು, ತಲೆ ಮ್ಯಾಗೆ ಒಂದು ಸೂರು, ಮಲ್ಗಕ್ಕೆ ಭೂಮ್ ತಾಯಿ ಮಂಚ, ಕೈ ಹಿಡ್ದೋಳು ಪುಟ್ ನಂಜಿ, ನಗ್ನಗ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಥ್ಯಾಂಕ್ ಯು. ನಗುವ ನಯನ ಮಧುರ ಮೌನ ಮಿಡಿವ. ಹಲೋ. ಹಾಂ ಗೌರಿ, ಹೇಳು. ಅಕ್ಕಿ ಮನೇಲಿ ಸಡನ್ನಾಗಿ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರಂತೆ. ಅಪ್ಪ ನಾಳೆನೇ ಹಾಸ್ಟೆಲ್ ಹತ್ರ ಬರ್ತಿದ್ದಾರೆ. ನನಗೆ ಏನು ಮಾಡಬೇಕಂತ ಗೊತ್ತಾಗದೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನಿನ್ನ ರೂಮ್ ಹತ್ರ ಇರೋ ಆ ಸಿಟಿ ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಬೇಗ ಬಾ, ಇವತ್ತೇ ಈಗಲೇ ಮದುವೆ ಆಗ್ಬಿಡೋಣ. ಲೇ ಗೌರಿ, ಏನು ಆಟ ಆಡ್ತಿದ್ಯಾ? ಗಂಟೆಗೊಂದು ಗಳಿಗೆಗೊಂದು ಮಾತಾಡ್ತೀಯಲೇ. ಆವಾಗಲೇ ಫೋನ್ ಮಾಡಿ ಸಿಗ್ತೀನಿ ಅಂದೋಳು, ಸಿಕ್ಕಿಲ್ಲ. ಇವಾಗ ನೋಡಿದ್ರೆ ಮನೆ ಬಿಟ್ಟು ಬಂದಿದ್ದೀನಿ, ಮದುವೆ ಆಗೋಣ ಬಾ ಅಂತೀಯಾ? ಏನು ಆಟ ಆಡ್ತಿದ್ಯಾ ನೀನು? ನೋಡು ಗೌರಿ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಸುಮ್ಮನೆ ನಿಮ್ಮ ಅಪ್ಪಂಗೂ ತಲೆನೋವು ಕೊಟ್ಟು ನನಗೂ ಟೆನ್ಷನ್ ಕೊಡಬೇಡ. ಬಂದಾರಿಗೆ ಸುಮ್ಕ ಇಲ್ಲ ಅಂತ ವಾಪಸ್ ಹೊಂಟೋಗು. ಗೌರಿ, ಗೌರಿ, ಹಲೋ ಹಲೋ ಗೌರಿ.
ಹಿಡಿ. ಓಡು 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 ಹಿಡಿ. ಸಾರಿ ಅಕ್ಕೆ, ಇದೆಲ್ಲ ನನ್ನಿಂದನೇ ಆಗಿರೋದು. ನೀನು ನನಗೋಸ್ಕರ ಎಷ್ಟು ರಿಸ್ಕ್ ತಗೊಂಡಿದ್ಯಾ. ನೀನು ಬಿಟ್ಟು ನಾನು ಬದುಕಿರಲ್ಲ ಅಕ್ಕೆ. ನಡಿ ಇಲ್ಲಿಂದ ಎಲ್ಲನೋ ಹೋಗ್ಬಿಡೋಣ. ಪೊಲೀಸ್ ಕೈಲಿ ಸಿಕ್ಕಾಕೊಂಡ್ರೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾನೇ ಸಾಯಿಸಿದಂತ ಹೇಳ್ತೀನಿ. ಏ ಗೌರಿ, ನೀನು ಯಾಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂತೀಯಾ? ಹಾಂ, ಸಮಾಧಾನ ಮಾಡ್ಕೋ. ನೀನು ಸೇಫ್ ಆದ್ಯಲ್ಲ, ನನಗೆ ಸಾಕು. ಮಿಕ್ಕಿದ್ದೆಲ್ಲ ಏನೇ ಬರಲಿ, ನಾನು ನೋಡ್ಕೋತೀನಿ. ನಾನಿದ್ದೀನಿ, ಅಳ್ಬೇಡ. ಐ ವಿಲ್ ಹ್ಯಾಂಡಲ್ ಇಟ್. ಒಬ್ಬೊಬ್ಬನು ಅವ್ನು ಯಾಕೆ ಹುಟ್ದ ಎಲ್ಲಿ ಹುಟ್ದ ಅನ್ನೋ ಜಿಗುಪ್ಸಲ್ಲಿ ನರಳಿ ಸಾಯೋ ಆಗಿ ಮಾಡಲಿಲ್ಲ. ನನ್ನ ಹುಟ್ಗೊಂದು ಅರ್ಥನೇ ಇಲ್ಲ ಅನ್ಕೊಂಡ್ಬಿಡು ಗೌರಿ. ಈ ನನ್ನ ಮಕ್ಳಿಗೆ ಈ ಭೂಮಿ ಮೇಲೆ ಬದುಕೋ ಅರ್ಹತೆನೂ ಇಲ್ಲ. ಈ ಕಾಮುಕ್ರನ್ನ ಇವನಾ? ಕಳ್ದು ನನ್ನ ಪಂಚ ಯಾಕೆ ಡೆಲಿವರಿ ಲೇಟು? ಸಾರಿ ಸರ್, ಸ್ವಲ್ಪ ಟ್ರಾಫಿಕ್ ಆಗಿತ್ತು. ಎಷ್ಟು ಅಂಗ್ರಿ ಆಗಿತ್ತು ಗೊತ್ತಾ? ನಮ್ಮ ಶಿಫ್ಟ್ ಮುಗಿಸ್ಕೊಂಬಂದು ಎಷ್ಟೊತ್ತಾಯ್ತು ಗೊತ್ತಾ? 1 hour ಆಯಿತು ಆರ್ಡ್ರ್ ಮಾಡಿ. ನೆಕ್ಸ್ಟ್ ಟೈಮ್ ಡೆಲಿವರಿ ಟಿಪ್ಪೆಲ್ಲ ಕೊಡಲ್ಲ, ಓಕೆ? ಬಿಜ್ಜು, ಗಿವ್ ಹಿಮ್ ಕ್ಯಾಶ್ನಾ. ಓಕೆ, ಫಸ್ಟ್ ಕೊಡುಗರು ಹೋಗ್ತೀನಿ. ನಡಿಗೋರಿ, ಮೊದಲು ಇಲ್ಲಿಂದ ಹೋಗೋಣ.
ಏಯ್ ಎಲ್ಲಿ ನಿನ್ನ ಮೊಬೈಲ್ ಕೊಡೋ. ಸರ್ 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 ನಂಗೆ ಗೌರಿ ಅಂದರೆ ಪ್ರಾಣ ಸರ್. ಅವಳಿಗೂ ಅಷ್ಟೇ ಸರ್, ಅಲ್ಲಿದ್ರೆ ಅವಳು ಬದುಕಲ್ಲ ಸರ್. ಸರ್ 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 ನಂಗೆ ಗೌರಿ ಅಂದರೆ ತುಂಬ ಇಷ್ಟ ಸರ್. ಅವಳಿಗೂ ಅಷ್ಟೇ ಸರ್, ಅವಳಂದ್ರೆ ನಂಗೆ ಪ್ರಾಣ ಸರ್. ಸರ್ ಸರ್ ಅವಳಿಲ್ದೆ ನಾನು ಬದುಕೋದಕ್ಕೆ ಆಗಲ್ಲ ಸರ್. ಸರ್ ಎಲ್ಲ ಇದ್ದು ನಾನು ಅನಾಥ ಸರ್. ಸರ್ ದಯವಿಟ್ಟು ಸರ್, ದಯವಿಟ್ಟು ಸರ್, ದಯವಿಟ್ಟು ನನ್ನ ಗೌರಿ ನನ್ನ ಹುಡಿಕೊಟ್ಕೊಡಿ ಸರ್. ಅವಳು ಎಲ್ಲೇ ಇರಲಿ, ಯಾವುದೇ ಪರಿಸ್ಥಿತಿಲಾದರೂ ಇರಲಿ, ದಯವಿಟ್ಟು ಹುಡಿಕೊಡಿ ಸರ್. ಹೇಳಪ್ಪ. ಅವಳು ಹೆಂಗಾದ್ರೂ ಇರಲಿ ಸರ್, ಯಾವುದೇ ಪರಿಸ್ಥಿತಿಲಾದ್ರೂ ಇರಲಿ ಸರ್. ಪ್ಲೀಸ್ ಸರ್, ಅವಳು ನಂಗೆ ಹುಡಿಕೊಡಿ ಸರ್. ಆಯ್ತು ಸರ್, ನಿನ್ನ ಹುಡುಗಿನ ಸೇಫಾಗಿ ನಿಮಗೆ ತಲುಪಿಸೋ ಜವಾಬ್ದಾರಿ ನಂದು. ನೀನಿನ್ನು ಹೊರಡು, ಮುಂದಿನ ಕೆಲಸ ನಾನು ಶುರು ಮಾಡ್ತೀನಿ. ಸರ್ ಇದು ನೋಡಿ ಇಲ್ಲಿ. ಬಾಯಿಲಿ ನಿನ್ನ ಮೊಬೈಲ್ ಕೊಡಿಲಿ. ಬಲು ರೋಚಕ ಇವನ ಲೋಕ, ಯಾರಿಗೂ ಇಲ್ಲಿ ಎಂಟ್ರಿ ಇಲ್ಲ. ಹೊರಗೆ ಇವನು ಅಯ್ಯೋ ಪಾಪ, ಇವನ ಲೋಕ ಬೆಂಕಿ ಶಾಖ. ಬಲು ರೋಚಕ ಇವನ ಲೋಕ, ಇವನು ಒಬ್ಬ ಸೈಕೋನಪ್ಪ. ತಾಳದ ಕಾಯಿ ಧರೆಗೆ ಬಿಟ್ಟ ಇದುವೇ ಶಿವನ ಪಗಡೆ ಆಟ. ತಾಳದ ಕಾಯಿ ಧರೆಗೆ ಬಿಟ್ಟ ಇದುವೇ ಶಿವನ ಪಗಡೆ ಆಟ. ನೋಡಿದ್ರ ಸರ್, ರೀ ಇವನು ಯಾರೋ ಪಕ್ಕ ಸೈಕು ನನ್ನ ಮಗ ಅನ್ಸುತ್ತೀರಿ. ಅರೆಸ್ಟ್ ಮಾಡ್ರಿ ಅವನ್ನ, ಕರ್ಕೊಂಡೋಗಿ ನಿಮ್ಮ ಮನ್ಸಿಗೆ ಅಡ್ಮಿಟ್ ಮಾಡೋಣ. ಇಲ್ಲ ಅಂದ್ರೆ ನಮ್ಮನ್ನ ಹುಚ್ಚಂದ್ ಮಾಡ್ಬಿಡ್ತಾನೆ ಸರ್. ಸರ್ ಪಕ್ಕ ಬಿಡಬಾರ್ದು ಸರ್, ಬಿಟ್ರೆ ಎಸ್ಕೇಪ್ ಆಗ್ಬಿಡ್ತಾನೆ. ಇಲ್ಲ ಕಣ್ರಿ, ಪಾಪ ಒಳ್ಳೆ ಹುಡುಗ, ಸ್ವಲ್ಪ ನರ ಲೂಸ್ ಆಗಿದೆ ಅಷ್ಟೇ. ಅಕ್ಕಿ ಮನೇಲಿ ಸಡನ್ನಾಗಿ ನಾನು ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದಾರಂತೆ. ಅಪ್ಪ ನಾಳೆನೇ ಹಾಸ್ಟೆಲ್ ಹತ್ರ ಬರ್ತಿದ್ದಾರೆ. ನಂಗೆ ಏನು ಮಾಡಬೇಕಂತ ಗೊತ್ತಾಗದೆ ಬಟ್ಟೆ ಪ್ಯಾಕ್ ಮಾಡಿ ನೀನು ರೂಮ್ ಹತ್ರ ಇರೋ ಸಿಟಿ ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಬೇಗ ಬಾ, ಇವತ್ತೇ ಈಗಲೇ ಮದುವೆ ಆಗ್ತೀಯ.
ಈ ಚಿತ್ರ ನೋಡಿದ ಮೇಲೆ ನಿಮ್ಮೆಲ್ಲರಿಗೂ ಒಂದು ಡೌಟ್ ಸೃಷ್ಟಿ ಆಗ್ಬೋದು. ಅಖಿಲ ನಿಜವಾಗ್ಲೂ ಸೈಕೋನಾ ಅಥವಾ ಯಾವುದಾದ್ರೂ ಮಾನಸಿಕ ರೋಗ ಇವನಿಗಿದೆಯಾ ಅಂತ. ಹೌದು, ಖಂಡಿತ ಇದು ಮಾನಸಿಕ ಕಾಯಿಲೆನೇ, ಎರಿಟೋಮೇನಿಯಾ ಅಂತ. ಇದೊಂದು ಟೈಪ್ ಆಫ್ ಡಿಲ್ಯೂಷನಲ್ ಡಿಸಾರ್ಡರ್. ವ್ಯಕ್ತಿಯೊಂದು ಭ್ರಮೇಲಿ ಬದುಕ್ತಾ ಇರ್ತಾನೆ, ಯಾರೊಂದಿಗೂ ಗಾಢವಾದ ಪ್ರೀತಿ ಭ್ರಮೇಲಿ. ಯೂಶಲಿ ಇವರು ಸೋಷಿಯಲಿ ವೆಲ್ ಬಿಹೇವ್ಡ್ ಪರ್ಸನ್ಸ್. ಆದರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಒಂದು ಲೋಕನೇ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಯಾವುದಾದ್ರೂ ನೆನಪಲ್ಲೇ ಉಳಿಯುವಂಥ ಇನ್ಸಿಡೆಂಟ್ಗಳಾಗಿರ್ಬೋದು, ಇಮೇಜ್ಗಳಾಗಿರ್ಬೋದು, ಇಲ್ಲ ಸೌಂಡ್ಗಳೇ ಆಗಿರ್ಬೋದು. ಇವರಿಗೆ ಎದುರಾದರೆ ಅದರಲ್ಲೇ ಜೀವಿಸೋಕೆ ಶುರು ಮಾಡ್ತಾರೆ. ಇದು ಕಾಯಿಲೆಗಿಂತ ಮಿಗಿಲಾಗಿ ಪ್ರತಿಯೊಬ್ಬ ಮನುಷ್ಯನ ಸೂಕ್ತ ಮನಸ್ಸು. ತಾನು ಒಂಟಿಯಾಗಿದ್ದಾಗ ಭಯನ ದೂರಪಡಿಸೋಕೆ ತನ್ನ ಕಲ್ಪನೆಯಲ್ಲೇ ಒಂದು ಭ್ರಮೆನ ಸೃಷ್ಟಿ ಮಾಡ್ಕೋತಾನೆ. ಉದಾಹರಣೆಗೆ, ಒಂಟಿಯಾಗಿ ಪ್ರಯಾಣ ಮಾಡಬೇಕಾದ್ರೆ ರಾತ್ರಿ ಹೊತ್ತಲ್ಲಿ ಯಾರೋ ಬಂದು ಎದುರುಗಡೆ ನಿಲ್ಲೋ ಹಾಗೆ, ಅವ್ರಿಗೆ ಡ್ರಾಪ್ ಮಾಡೋ ಹಾಗೆ, ಮಾತಾಡ್ತಾ ಮಾತಾಡ್ತಾ ಹಿಂದೆ ತಿರುಗಿದ್ರೆ ಅವರು ಕಣ್ಮರೆ ಆಗಿರೋ ಹಾಗೆ. ಇದು ನನ್ನ ಅನುಭವ. ಇದೇ ಥರ ಅನುಭವ ನಿಮಗೂ ಆಗಿದೆ ಅಲ್ವಾ? ಇದು ಡಿಸಾರ್ಡರ್ ಅಲ್ಲ.